ಇಷ್ಟು ಜನನ್ನ ಸೇರಿಸಿ ಪ್ರೋಗ್ರಾಮ್ ಅನ್ನು ಸಕ್ಸಸ್ ಆಗಿ ಮತ್ತೆ ತಂದೆ ತಾಯಿಗಳು ಈಗ ತಾನೇ ಬಂದಿದ್ದಾರೆ. ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ. ಮಕ್ಕಳು ಇಷ್ಟೊಂದು ಜನ ಸೇರಿರೋದು ಮತ್ತೆ ಈ ಡಿವಿಜಿ ಗುಂಡಪ್ಪ ಅವರ 135ನೇ ಜಯಂತಿಯನ್ನು ಆಚರಿಸಿ ತಳಕು ವೇದಿಕೆಯ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಸರ್ ಅವರು ಯಾವ ರೀತಿ ಪ್ರೋಗ್ರಾಮ್ ಅನ್ನು ಸಕ್ಸಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಈ ರೀತಿ ಮಾಡ್ತಾರಂತ ದೇವರಾಣೆಗೂ ನಾವು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲರ ಸಹಕಾರ ಮತ್ತೆ ಅವರ ಚಿರಋಣಿ ಎಲ್ಲರಿಗೂ ಇದ್ದೇ ಇರ್ತದೆ. ಮತ್ತೆ ಈ ಶಾಲೆಯ ಡಿವಿಜಿ ಗುಂಡಪ್ಪ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಸೊನ್ನಪ್ಪ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಮ್ಗೆ ತುಂಬಾ ಎಲ್ಲಾ ಶಾಲೆಗಳಲ್ಲೂ ಹೋಗಿ ಮತ್ತೆ ನೋಡ್ಬೇಕು. ಸರ್ಕಾರೇತರ ಶಾಲೆಗಳಲ್ಲೂ ಕೂಡ ಈ ವಾತಾವರಣ ಇಲ್ಲ. ಮತ್ತೆ ಈ ರೀತಿಯಲ್ಲಿ ವಾತಾವರಣ ಮಾಡಿದ್ದು ಇಷ್ಟೊಂದು ಸ್ಟ್ರೆಂತ್ ಅನ್ನ ಅನುಕೂಲವಾದ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಮುಖ್ಯೋಪಾಧ್ಯಾಯರು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಪತ್ರಕರ್ತ ಸಂಘದವರು ತುಂಬಾ ಸರ್ಕಾರಿ ಶಾಲೆಗಳಿಗೋಸ್ಕರ ನಮ್ಮ ಸುಬ್ರಹ್ಮಣ್ಯ ಸಾರ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಮತ್ತೆ ಕನ್ನಡ ಬೆಳಕು ಕೂಡ ಅವ್ರು ಸಾಥ್ ಕೊಡ್ತಾ ಇದ್ದಾರೆ. ನಾವಿದ್ದೀವಿ ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಅಂತ. ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಮ SDMC ಅವರು ಇದ್ದಾರೆ. ಮತ್ತೆ ಎಲ್ಲಾ ಇಲ್ಲಿ ಸೇರುವಂತ ಎಲ್ಲಾ ಇವ್ರಿಗೂ ದೊಡ್ಡವರು ಮತ್ತೆ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ಒಂದು ಗುರಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಮಟ್ಟದಲ್ಲಿ ಈಗ ಮುಚ್ಚುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ ನಮ್ಮ ತಾಲೂಕಲ್ಲಿ. ಆ ಮುಚ್ಚುವಂತ ಪರಿಸ್ಥಿತಿಗೆ ನಮ್ಮ ತಾಲೂಕು ದಂಡಾಧಿಕಾರಿ ಸೈನಿಕರಾಗಿ ನಿಂತು ನಾನಿದ್ದೀನಿ, ಯಾವುದೇ ಶಾಲೆ ಮುಚ್ಚೋ ಪರಿಸ್ಥಿತಿ ಇಲ್ಲ ಅಂತ ಆದೇಶ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿ ನಮ್ಮ ಶಂಕರ್ ಸರ್ ಅವರು ಕೂಡ ತುಂಬಾ ಸಪೋರ್ಟ್ ಆಗಿ ಮಾತಾಡಿದ್ರು. ಅಂತ ಇವರು ನಮ್ಗೆ ನಾಯಕರೆಲ್ಲರೂ ಸಹಕಾರ ಇದ್ರೆ ನಾವ್ ಯಾವ್ದೇ ತಾಲೂಕಲ್ಲಿ ಶಾಲೆಯನ್ನು ಮುಚ್ಚೋ ಪರಿಸ್ಥಿತಿ ಬಿಡೋದೇ ಇಲ್ಲ. ತಂದೆ ತಾಯಂದ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಅವರು ದೊಡ್ಡ ಹಿರಿಯರು ಅಧಿಕಾರಿಗಳು ಆಗಿದ್ದಾರೆ. ಯಾವುದೇ ವ್ಯವಹಾರಕ್ಕೆ ಇದು ಮಾಡಿ ನಮ್ಮ ಸರ್ಕಾರಿ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಹಾಕಲೇ ಕೂಡ ನಾವು ಕಷ್ಟ ಬಿಟ್ಟು ಓದಿಸ್ಬೇಕು. ಇಲ್ಲ ಬೇರೆಯವ್ರಂತ ಸಾಲ ಇಲ್ಲ ಸೋಲ ಮಾಡ್ಬೇಕು. ಆ ಸಾಲ ಸೋಲ ಮಾಡಿ ಓದಿಸೋಕೆ ನಾವು ಕಷ್ಟ ಬಿದ್ದು ಓದಿಸಿದ್ರು ಕೂಡ ಒಂದು ಮಗು ಅಲ್ಲಿ ಎಲ್ಲಾ ಎಲ್ಲರೂ ಆಗಿದ್ದಾರೆ. ಅಂತವ್ರು ಕೂಡ ತೋರಿಸ್ತೀವಿ. ಯಾವುದೇ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅವ್ರಿಗೆ. ಸರ್ಕಾರಿ ಶಾಲೆಯಲ್ಲೇ ಓದಿ ಸರ್ಕಾರಿ ಶಾಲೆಯಲ್ಲಿ ಕಷ್ಟ ಬಿದ್ದು ಓದಿದವರು ಮಾತ್ರ ಸರ್ಕಾರಿ ಕೆಲಸಗಳಲ್ಲಿ ಇದ್ದಾರೆ. ಪ್ರೈವೇಟ್ ಶಾಲೆಗಳಲ್ಲಿ ಓದಿದ್ರು ಕೂಡ ಒಬ್ರು ಯಾವ ಸರ್ಕಾರಿ ಶಾಲೆ ಪೇಮೆಂಟ್ ತಗೊಳ್ತಾ ಇಲ್ಲ. ಅದನ್ನ ನೋಡಿ ಯಾವುದೇ ಸರ್ಕಾರ ರೀತಿ ನಮ್ಗೆ ಇಲ್ಲಿ ಸೇರಿರೋರು ಮತ್ತೆ ಎಲ್ಲ ಇರೋರು ಸರ್ಕಾರ ಇದೆ. ಅದೇ ರೀತಿ ಸಹಕಾರ ಪಡ್ಕೊಂಡು ನಾವೆಲ್ಲ ರೀತಿಯಲ್ಲಿ ಈ ದಾಖಲಾತಿ ಹೆಚ್ಚಿಸಿಕೊಂಡು ಸರ್ಕಾರಿ ಶಾಲೆ ಉಳಿಯುವಂತ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಸಹಕರಿಸಬೇಕಾಗಿ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.